ನಮಸ್ಕಾರ. ಇದು JVH 63 ಅಪ್ಡೇಟ್ಸ್ ಚಾನಲ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ದೇಶದ ಪ್ರತಿಷ್ಠಿತ ಇನ್ಸ್ಟಂಟ್ IAS ಈಗ ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭ. ಪ್ರತಿಷ್ಠೆಗಾಗಿ IAS IPS ಪರೀಕ್ಷೆಗಿಂತ ಆರೋಗ್ಯಕರ ಸಮಾಜ, ಸಮಗ್ರ ಆರ್ಥಿಕ ಸಬಲೀಕರಣದ ಉದ್ದೇಶ ಆಗಬೇಕಾಗಿದೆ. ಇನ್ಸೈಟ್ ಸಂಸ್ಥಾಪಕ ನಿರ್ದೇಶಕ JB ವಿನಯ್ ಕುಮಾರ್ ದಾವಣಗೆರೆಯಲ್ಲಿ ಸೆಪ್ಟೆಂಬರ್ 15ರಂದು ಇತ್ತೀಚೆಗೆ ಒಂದು ಅದ್ಭುತ ವಾತಾವರಣ ಸೃಷ್ಟಿಯಾಗಿದೆ. ನನ್ನ ಮಗ IAS IPS KS ಪರೀಕ್ಷೆ ಕಟ್ಟಿದ್ದಾನೆ, ಓದುತ್ತಿದ್ದಾನೆ ಎಂದು ಪ್ರತಿಷ್ಠೆಗಾಗಿ ತೋರ್ಪಡಿಕೆಯ ವಾತಾವರಣ ಸೃಷ್ಟಿಯಾಗುತ್ತಿದೆ. ಇದು ಆರೋಗ್ಯಕರ ಸಮಾಜದ ಉದ್ದೇಶ ಅಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕೆಂಬ ಗುರಿ, ಸರ್ಕಾರದ ಉತ್ತಮ ಆಡಳಿತ ನಿರ್ಮಾಣ, ಸಮ ಸಮಾಜದ ಕನಸು, ದೇಶದ ಆರ್ಥಿಕ ಸಾಮಾಜಿಕ ಸಬಲೀಕರಣ. IAS IPS KPSC ಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಫಾಸ್ಟರ್ಡ್ ಅಂತಹ ವಿದ್ಯಾರ್ಥಿಗಳ ಗುರಿ ಆಗಿರಬೇಕು ಎಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಇತ್ತೀಚೆಗೆ ತಾನೇ ಪ್ರತಿಷ್ಠಿತ IAS ಕೋಚಿಂಗ್ ಸೆಂಟರ್ ಎಂದು ಪ್ರಶಸ್ತಿ ಪಡೆದುಕೊಂಡ ಟಾಪ್ 5 ಇನ್ಸ್ಟಂಟ್ IAS ಸಂಸ್ಥಾಪಕ ನಿರ್ದೇಶಕ, ರಾಜ್ಯ ಯುವ ನಾಯಕ JB ವಿನಯ್ ಕುಮಾರ್ ವಿದ್ಯಾರ್ಥಿ ಯುವ ಜನರಿಗೆ ಕಿವಿ ಮಾತು ಹೇಳಿದರು. DC ಸರ್ಕಲ್ ಬಳಿಯ ಸಂಗೊಳ್ಳಿ ರಾಯಣ್ಣ ದ್ವಿಮುಖ ರಸ್ತೆಯಲ್ಲಿನ ಜಾಧವ್ ಮಾರ್ಕೆಟಿನ ಕಾಂಪ್ಲೆಕ್ಸ್ನಲ್ಲಿ ಇಂದಿನಿಂದ ಆರಂಭಗೊಂಡ ಪ್ರತಿಷ್ಠಿತ ಇನ್ಸ್ಟಂಟ್ ತರಬೇತಿಯ ದಾವಣಗೆರೆಯ ಶಾಖೆ ಆರಂಭವಾದ ಒಂದು ಸರಳ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮುಂದುವರಿದ ಅವರು, ಕಚೇರಿಗಳಿಂದ ಆಡಳಿತ, ದೇಶ ಅನುದಾನಗಳು, ಯೋಜನೆಗಳು ಬರುವುದು. ಅಂತಹ ಯೋಜನೆಗಳಿಂದ ಬಡವರು, ಶೋಷಿತರು, ಅವಕಾಶ ವಂಚಿತರಿಗೆ ತಲುಪಿಸುವ ಬೃಹತ್ ಜವಾಬ್ದಾರಿ IAS KS KPSP ಪರೀಕ್ಷೆಯಲ್ಲಿ ಪಾಸಾಗಿ ಬಂದ ಅಧಿಕಾರಿಗಳ ಜವಾಬ್ದಾರಿ ಕೂಡ ಇರುವುದು. ಬರೀ ಕೇವಲ ಉಳ್ಳವರ ಸ್ವತ್ತಾಗಿದ್ದ ಇಂತಹ IAS IPS ಕೋಚಿಂಗ್ ಸೆಂಟರ್ಗಳಲ್ಲಿ ಲ್ಯಾಬ್ಗಳು ಕೂಡ ಈಗ ನಡೆಯುತ್ತಿವೆ. ಆದರೆ ಅವರ ಉದ್ದೇಶ ಉತ್ತಮ ಅಧಿಕಾರಿಗಳನ್ನು ತಯಾರು ಮಾಡುವುದಲ್ಲ. ಹಾಕಿದ ಲಾಭ ಬರುವ ಬಂಡವಾಳಶಾಹಿತನ ಮಾತ್ರ ಅವರ ಉದ್ದೇಶವಾಗಿರುವುದು. 15 ವರ್ಷಗಳ ಹಿಂದೆ ಕೇವಲ 40 ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಇನ್ಸ್ಟಂಟ್ ಇವತ್ತು 15,000ಕ್ಕೂ ಹೆಚ್ಚು. ದೇಶದ ಉತ್ತರ ತುದಿಯ ಜಮ್ಮು ಕಾಶ್ಮೀರದಿಂದ ಹಿಡಿದು ನಮ್ಮ ದಾವಣಗೆರೆ ತನಕ ವಿದ್ಯಾರ್ಥಿಗಳು ದೇಶದ 15 ಶಾಖೆಗಳಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. 13,000ಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ದೇಶದ ವಿವಿಧ ರಾಜ್ಯಗಳಲ್ಲಿ ಉತ್ತರದ ಈಶಾನ್ಯದಿಂದ ದಕ್ಷಿಣದ ಕೇರಳದವರೆಗೂ DC, SP, ಅರಣ್ಯ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ತಹಸೀಲ್ದಾರ್ಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಮಹಾನಗರ ಪಾಲಿಕೆಗಳ ಆಯುಕ್ತರು ಆಗಿ ದೇಶದ ವಿವಿಧ ಇಲಾಖೆಯ ಮೂಲೆ ಮೂಲೆಗಳಲ್ಲಿ ಸೇವೆ ಮಾಡುತ್ತಿದ್ದಾರೆ. ನಾನು ಕೂಡ ನಿಮ್ಮ ಹಾಗೆ ಅವಕಾಶಕ್ಕಾಗಿ ಹುಡುಕುತ್ತಲಿದ್ದೆ. ಆಗ ಕೇವಲ 2 ಅಂಕಗಳಿಂದ ವಂಚಿತನಾದೆ. ಆದ್ದರಿಂದ ನನಗೊಂದು ಛಲ ಬಂತು. ಇಂತಹ ನೂರಾರು ಸಾವಿರಾರು ಉನ್ನತ ಅಧಿಕಾರಿಗಳನ್ನು ತಯಾರು ಮಾಡುವ ಸಂಸ್ಥೆಯನ್ನು ಹುಟ್ಟಿಹಾಕಿ ನಮ್ಮ ಬಡ, ಶ್ರಮಿಕ, ಕಾರ್ಮಿಕ, ರೈತರ, ದಲಿತ, ಹಿಂದುಳಿದ ಸಮುದಾಯದ ಶೋಷಿತರ ಮಕ್ಕಳು ಕೂಡ ಇಂತಹ ಅಧಿಕಾರದಲ್ಲಿರಬೇಕು. ಶತಮಾನಗಳಿಂದ ಗುಲಾಮಗಿರಿ ಮಾಡುತ್ತಲೇ ಜೀವನ ಸಾಗಿಸುತ್ತಿರುವ ಅಂಥವರ ಮಕ್ಕಳು ಅಧಿಕಾರಿಗಳಾಗಬೇಕು. ರಾಜಕೀಯವಾಗಿಯೂ ಕೂಡ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕೆಂಬ ಒಂದೇ ಛಲದಿಂದ ಚುನಾವಣೆಯ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡಿದ್ದೆ. ಆದರೆ ಬೇಸರವಿಲ್ಲ. ಲಕ್ಷಾಂತರ ಈ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ, ಅಭಿಮಾನ, ಪ್ರೀತಿ ಗಳಿಸಿದ್ದೇನೆ. ಹಿಂದೆ ಇಡೀ ಜಗತ್ತಿನ ದಾವಣಗೆರೆ ಮ್ಯಾಜಿಕ್ ಸ್ಟಾರ್ ಆಗಿತ್ತು. ಈಗ ಶೈಕ್ಷಣಿಕವಾಗಿ ಮುಂದುವರೆದಿದೆ ನಿಜ. ಆದರೆ ಶೋಷಿತರ ಮಕ್ಕಳಿಗೆ ಇಲ್ಲಿ ಅವಕಾಶ ಕಡಿಮೆ ಇದೆ. ಶುಲ್ಕ ಕಟ್ಟಲು ಇಲ್ಲದ ಬಡತನವಿದೆ. ಈ ಪರಿಸ್ಥಿತಿಯನ್ನ ಕಳೆದ ಚುನಾವಣೆಯಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ಅರಿತುಕೊಂಡು ಈ ದಾವಣಗೆರೆಯಲ್ಲಿ ಒಂದು ಉನ್ನತ ತರಬೇತಿ ಕೇಂದ್ರ ಆರಂಭ ಮಾಡಲೇಬೇಕೆಂಬ ಛಲದಿಂದ ಈ ದಿನ ಸರಳವಾಗಿ ಆರಂಭಿಸುತ್ತಿದ್ದೇವೆ. ನನ್ನ ಜೊತೆ ಇದ್ದ ಸಾವಿರಾರು ಹಿತೈಷಿಗಳು, ಗೆಳೆಯರು, ಬಂಧುಗಳು, ಈ ಕ್ಷೇತ್ರದ ಜನರು ಬೆಂಬಲಕ್ಕೆ ಇದ್ದಾರೆ, ಕೈ ಜೋಡಿಸಿದ್ದಾರೆ ಕೂಡ. ತಾವೆಲ್ಲ ಈ ಶಾಖೆಯ ಪ್ರಯೋಜನ ಪಡೆದುಕೊಂಡು ನಿಮ್ಮ ಮಕ್ಕಳು ಕೂಡ ಉನ್ನತ
ಅಧಿಕಾರಿಗಳಾಗಬೇಕೆಂಬ ಈಗ ನೀವೆಲ್ಲರೂ ಕೂಡ ಉಳಿದವರಿಗೆ ತಿಳಿ ಹೇಳಿ ಅವರನ್ನು ಇಲ್ಲಿ ಪ್ರವೇಶ ಪಡೆಯಲು ತಿಳಿ ಹೇಳಬೇಕು. ದೆಹಲಿ, ಬೆಂಗಳೂರು, ಹೈದರಾಬಾದ್ಗಳಲ್ಲಿ ಪಡೆತಕ್ಕಂಥ ಆರ್ಥಿಕ ಹೊರೆ ಇಲ್ಲಿಲ್ಲ. ದೇಶದಲ್ಲಿ ಅತಿ ಕಡಿಮೆ ಶುಲ್ಕದಲ್ಲಿ ಎಲ್ಲರಿಗೂ ಅವಕಾಶ ನೀಡಲು ಸಿದ್ಧವಿದ್ದು, ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಈ ಒಂದು ಅವಕಾಶ ಬಳಸಿಕೊಂಡು ತಾವೆಲ್ಲ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮುಂದುವರಿಯಲಿ ಎಂದು ವಿನಯ್ ಕುಮಾರ್ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹರಿಹರ ಎಸ್ಎವಿಪಿ ಕಾಲೇಜಿನ ಪ್ರಾಂಶುಪಾಲರಾದ ವಿ. ಯಲ್ಲಪ್ಪ, ಕಕ್ಕರಗೊಳ ಮಾಯಕೊಂಡ ಪದವಿ ಕಾಲೇಜಿನ ಉಪನ್ಯಾಸಕ ಲೋಕಿಕೆರೆ ಓಬಳಪ್ಪ, ಡಾಕ್ಟರ್ ಕರಿಬಸಯ್ಯ, ಮಠದ ಒಡೆಯರ್, ಅಂತಾರಾಷ್ಟ್ರೀಯ ಕ್ರೀಡಾಪಟು, ವಿಜಯನಗರ ಕೋಕ್ ಆಪರೇಟಿವ್ ಸೊಸೈಟಿ ಮಾಜಿ ಅಧ್ಯಕ್ಷ ಚೆಲುವಪ್ಪ, ಅದಡಿಯ ಉಪನ್ಯಾಸಕ ಷಣ್ಮುಖ, ಇನ್ಸ್ಟಿಟ್ಯೂಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶರತ್ ಕುಮಾರ್ ಸಾಂಬಾಳೆ, ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಬಳಗ, ಸ್ವಾಭಿಮಾನಿ ಬಳಗದ ಹಿತೈಷಿಗಳು, ವಿನಯ್ ಕುಮಾರ್ ಅವರ ಅಭಿಮಾನಿಗಳು, ನೂರಾರು ಯುವಜನರು, ಇನ್ಸ್ಟಿಟ್ಯೂಟ್ ಸಂಸ್ಥೆಗೆ ಸೇರಿ ಪ್ರವೇಶ ಬಯಸಿ ಬಂದ ವಿದ್ಯಾರ್ಥಿಗಳು, ಜೆಬಿ ವಿನಯ್ ಕುಮಾರ್ ಅವರ ಕುಟುಂಬದವರು ಪಾಲ್ಗೊಂಡಿದ್ದರು. ಈ ಸರಳ ಸಾಂಕೇತಿಕ ಸಮಾರಂಭದ ನಿರೂಪಣೆಯನ್ನು ಸ್ವಾಭಿಮಾನಿ ಬಳಗದ ಪುರಂದರ ಲೋಕಿಕೆರೆ ನಿರ್ವಹಿಸಿದರು. ನಮಸ್ಕಾರ, ಇದು JBH 63 ಅಪ್ಡೇಟ್ಸ್ ಚಾನಲ್. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಮ್. ಸಬ್ಸ್ಕ್ರೈಬ್ ಮತ್ತು ಶೇರ್ ಚಾನಲ್. ಇವರು ಮಹತ್ವ ಹೇಳಿದೆ. ನಮ್ಮ ಸಂಸ್ಥೆ ಡೆಲ್ಲಿನಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿ ಉಚಿತವಾಗಿ ದೇಶದ ಯಾವುದೇ ಮೂಲೆಯಲ್ಲಿ ಕುತ್ಕೊಂಡು IAS ತಯಾರು. ಹಾಗಾಗಿ ಇಲ್ಲಿ ಬೆಂಗಳೂರು ತನಕ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಬಿಡ್ತಾ ಇದ್ದೀವಿ ಅನ್ನೋದು ನೋಡಿ. ಈ ರೀತಿ ಚೇಂಜಸ್ ಶುರು ಆಗ್ತದೆ. ಹಾಗಾಗಿ IAS KS ಅಧಿಕಾರಿ ಆಗೋದು ಕೇವಲ ಪ್ರತಿಷ್ಠೆಗಲ್ಲ ಅಥವಾ ಒಂದು ಸರ್ಕಾರಿ ನೌಕರಿಗೋಸ್ಕರ ಅಲ್ಲ. ಅದರ ಮೂಲಕ ನೀವು ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ಕೂಡ ತರಬಹುದು. ಈಗ ಇವರು ಮಹತ್ವ ಹೇಳಿದೆ. ನಮ್ಮ ಸಂಸ್ಥೆ ಡೆಲ್ಲಿನಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿ ಉಚಿತವಾಗಿ ದೇಶದ ಯಾವುದೇ ಮೂಲೆಯಲ್ಲಿ ಕುತ್ಕೊಂಡು IAS ತಯಾರು